ಈ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗಾಗಿ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗಳನ್ನು ಕರೆದಿದ್ದಾರೆ. ದಿನಾಂಕ 31/7/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತದೆ. ಪ್ರೀತಿಯ ಬಂಧುಗಳೇ, ಅದೇ ರೀತಿ ನವೆಂಬರ್ 28 ಪರೀಕ್ಷಾ ದಿನಾಂಕವಾಗಿರ್ತದೆ. ಪ್ರಿಯ ಪೋಷಕ ಮಿತ್ರರೇ, ಸಮಾಜದಲ್ಲಿ ಯಾವುದೇ ಒಂದು ಕುಟುಂಬ, ಯಾವುದೇ ಒಬ್ಬ ತಂದೆ ತಾಯಿ ತಮ್ಮ ಭವಿಷ್ಯವನ್ನು ಸುಂದರಗೊಳಿಸಲು ಯೋಚಿಸಿದಾಗ ಮೊದಲು ಯೋಚಿಸುವುದೇನಪ್ಪ ಅಂದರೆ ತಮ್ಮ ಮಕ್ಕಳ ಬಗ್ಗೆ. ತಮ್ಮ ಮಕ್ಕಳು ಆಗಿರಬೇಕು, ಹೀಗಿರಬೇಕು, ಸಮಾಜದಲ್ಲಿ ಒಬ್ಬ ಗೌರವಯುತವಾದಂತಹ ವ್ಯಕ್ತಿ ಆಗಿರಬೇಕು, ಜೊತೆಗೆ ನನ್ನ ಮಗ ಒಬ್ಬ ಒಳ್ಳೆಯ ಉದ್ಯೋಗಸ್ಥನಾಗಿರಬೇಕು, ಒಬ್ಬ DC ಆಗಿರಬೇಕು, ಒಬ್ಬ ತಹಸೀಲ್ದಾರ್ ಆಗಿರಬೇಕು, ಒಬ್ಬ ಡಾಕ್ಟ್ರ್ ಆಗಬೇಕು, ಒಬ್ಬ ಇಂಜಿನಿಯರ್ ಆಗಬೇಕು. ಹೀಗೆ ಹಲವಾರು ಕನಸುಗಳನ್ನು ಕಾಣಬಯಸ್ತಾರೆ ಪೋಷಕರು. ಮಗು ತಾಯಿಯ ವಿಶೇಷವಾಗಿ ತಾಯಿಯಾದವಳು ಕನಸುಗಳನ್ನು ಕಾಣಲು ಪ್ರಾರಂಭಿಸ್ತಾಳೆ. ಮಗು ತಾಯಿಯ ಗರ್ಭದಿಂದಿಳಿದು ವಸುಂಧರೆಯ ಮಡಿಲನ್ನು ಸ್ಪರ್ಶಿಸುವಷ್ಟರಲ್ಲಿಯೇ ತಂದೆ ತಾಯಿಯಲ್ಲಿರುವಂತಹ ಮಗುವಿನ ಭವಿಷ್ಯತ್ತಿನ ಕನಸುಗಳು ಆಕಾಶದಲ್ಲಿ ರೆಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರಾಡ್ತಿರ್ತವೆ. ನಾವು ನಮ್ಮ ಮುದ್ದಾದ ಮಗುವಿಗೆ ರೂಪಿಸುವಂಥ ಜೀವನದ ಬಗ್ಗೆ, ತಾವು ಉಣಬಡಿಸುವ ಶಿಕ್ಷಣದ ಕುರಿತು ಮನದೊಳಗೊಂದು ಮಧುರವಾದ ಪುಟ್ಟ ಆಶಾ ಗೋಪುರದ ಕಟ್ಟೆ ನಿರ್ಮಾಣವಾಗುತ್ತೆ. ಪ್ರಿಯ ಮಿತ್ರರೇ, ಆ ಆಶಾ ಗೋಪುರಕ್ಕೆ ಉತ್ತಮವಾದ ಶಿಕ್ಷಣ ನೀಡಿದರೆ ಅದೇ ಆ ಮಕ್ಕಳ ಜೀವನದ ಗೋಪುರಕ್ಕೆ ಕಳಸ ಇಟ್ಟಂತಲ್ವಾ. ಈ ನಿಟ್ಟಿನಲ್ಲಿ ಬಡ ಮಕ್ಕಳಿಗೆ, ಗ್ರಾಮೀಣ ಭಾಗದ ಮಕ್ಕಳಿಗೆ, ವಿಶೇಷವಾಗಿ ವ್ಯವಸಾಯಸ್ಥ ಕುಟುಂಬಗಳಿಗೆ, ಕೂಲಿ ಕಾರ್ಮಿಕ ಮಕ್ಕಳಿಗೆ, ಆಟೋ ಚಾಲಕರಿರ್ಬೋದು, ಯಾವುದೇ ವಾಹನ ಚಾಲಕರಿರ್ಬೋದು, ಯಾವುದೇ ವರ್ಗದ ಮಕ್ಕಳಿರ್ಬೋದು, ಅವರಿಗೆ ಉತ್ತಮವಾದ ಶಿಕ್ಷಣ, ಉಚಿತ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜವಾಹರ್ ನವೋದಯ ವಿದ್ಯಾಲಯ, ಕೇಂದ್ರೀಯ ವಿದ್ಯಾಲಯಗಳು, ಆದರ್ಶ ವಿದ್ಯಾಲಯಗಳು, ಸೈನಿಕ ಸ್ಕೂಲ್ಗಳು, ಈ ರೀತಿಯ ಹಲವಾರು ವಿದ್ಯಾಲಯಗಳ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗಾದರೆ ಇವುಗಳಲ್ಲಿ ಹೇಗೆ ನಾವು ಪ್ರವೇಶಾತಿಯನ್ನು ಪಡೆಯುವುದು, ಹೇಗೆ ನಮ್ಮ ಮಕ್ಕಳಿಗೆ ಈ ಪ್ರತಿಷ್ಠಿತ ಕೇಂದ್ರ ಸರ್ಕಾರ ಪ್ರಾಯೋಜಿತ ಶಾಲೆಗಳಲ್ಲಿ ಪ್ರವೇಶವನ್ನು ಪಡೆಯುವುದೆನ್ನುವುದಾದರೆ, PM-ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಈಗ 6ನೇ ತರಗತಿಗೆ ಅಂದರೆ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ 6ನೇ ತರಗತಿಯ ಪ್ರವೇಶಾತಿಗೆ ಪ್ರವೇಶ ಪರೀಕ್ಷೆಗಳನ್ನು ಕರೆದಿದ್ದಾರೆ. ಪ್ರಿಯ ಮಿತ್ರರೇ, ದಿನಾಂಕ 31/7/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರ್ತದೆ. ಈ ದಿನಾಂಕದೊಳಗಡೆ ನಾವು ಅಂದರೆ ಯಾರು ನವೋದಯ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಬೇಕು ಅಂದ್ಕೊಂಡಿದ್ದೀವಿ ಅಂಥವರು ಅರ್ಜಿಯ ಫಾರಮನ್ನು ತಮ್ಮ ಮಕ್ಕಳು ಓದುವ ತರಗತಿಯಲ್ಲಿ ಭರ್ತಿ ಮಾಡಿಸಿ, ಜೊತೆಗೆ ತಮ್ಮ ಜಾತಿ ಆದಾಯ ಪ್ರಮಾಣ ಪತ್ರವನ್ನು, ಜೊತೆಯಲ್ಲಿ ಯಾವುದಾದ್ರೂ ವಿಶೇಷ ಕೆಟಗರಿಯ ಸರ್ಟಿಫಿಕೇಟ್ಸ್ ಇದ್ದರೆ ಆ ದಾಖಲಾತಿಗಳೊಂದಿಗೆ ಒಂದು ಪಾಸ್ಪೋರ್ಟ್ ಸೈಜ್ನ ಫೋಟೋ ತಗೊಂಡು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟ್ರಿನಲ್ಲಿ ಅರ್ಜಿ ಸಲ್ಲಿಸಬಹುದು. ನವೆಂಬರ್ 28ರಂದು ಪರೀಕ್ಷೆ ಇರ್ತದೆ. ಈ ಬಾರಿ ಈ ಪರೀಕ್ಷೆಯಲ್ಲಿ ಭಾರೀ ಬದಲಾವಣೆ ಮಾಡಿದ್ದಾರೆ. ಏನಪ್ಪ ಅಂದರೆ, ಮೊದಲಿಗೆ 3 ಸಬ್ಜೆಕ್ಟ್ಗಳು ಅಂದರೆ 3 ವಿಷಯಗಳ ಮೇಲೆ ಪರೀಕ್ಷೆ ನಡೆಸಲಾಗ್ತಿತ್ತು. ಇದು ಬದಲಾಗಿದ್ದು ಈಗ 4 ವಿಷಯಗಳು ಅಂದರೆ ಮಾನಸಿಕ ಸಾಮರ್ಥ್ಯ, ಏನು ಮೆಂಟಲ್ ಎಬಿಲಿಟಿ ಅಂತ ಇತ್ತು, ಅದು ಮುಂಚೆ 40 ಪ್ರಶ್ನೆಗಳಿರ್ತಿತ್ತು, 50 ಅಂಕಗಳಿರ್ತಿತ್ತು. ಅದನ್ನು ಇವಾಗ ಏನು ಮಾಡಿದ್ದಾರೆ, 20 ಪ್ರಶ್ನೆಗಳಿಗೆ 25 ಅಂಕಗಳನ್ನು ನಿರ್ಧರಿಸಿ ಅದರ ಜೊತೆಯಲ್ಲಿ UVS ಪರಿಸರ ಅಧ್ಯಯನವನ್ನು ಸೇರ್ಪಡೆಗೊಳಿಸಿದ್ದಾರೆ. ಅಲ್ಲೂ ಸಹ 20 ಪ್ರಶ್ನೆಗಳು ಮತ್ತು 25 ಅಂಕಗಳು. ಅದರ ಜೊತೆಯಲ್ಲಿ ಮೊದಲಿದ್ದಂತಹ ಅಂಕಗಣಿತ ಇಲ್ಲಿಯೂ ಸಹ 20 ಪ್ರಶ್ನೆಗಳು 25 ಅಂಕಗಳು, ಜೊತೆಯಲ್ಲಿ ಕನ್ನಡ ಭಾಷಾಭ್ಯಾಸ ಪ್ರಶ್ನೆಗಳು 20 ಪ್ರಶ್ನೆಗಳು 25 ಅಂಕಗಳು. ಎಲ್ಲ ವಿಷಯಗಳನ್ನು ಅಂದರೆ 4 ವಿಷಯಗಳಿಗೆ 80 ಪ್ರಶ್ನೆಗಳಿಗೆ 100 ಅಂಕಗಳ ಪರೀಕ್ಷೆಯನ್ನು ನಿಗದಿಪಡಿಸಿದ್ದಾರೆ. ಯಾವ ವಿದ್ಯಾರ್ಥಿ ಉತ್ತಮವಾಗಿ ಪರೀಕ್ಷೆ ಬರೆದು ಉತ್ತಮ ಅಂಕಗಳನ್ನು ಗಳಿಸ್ತಾರೋ ಅವರಿಗೆ ಮಾತ್ರ ಇಲ್ಲಿ ಅವಕಾಶವಿರುವಂಥದ್ದು. PM-ಶ್ರೀ ನವೋದಯ ವಿದ್ಯಾಲಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೇರೋದ್ರಿಂದ ಏನಪ್ಪ ಉಪಯೋಗ ಅಂದರೆ, ಇಲ್ಲಿ 75% ಗ್ರಾಮೀಣ ಭಾಗದ ಮಕ್ಕಳಿಗೆ ಪ್ರವೇಶಾತಿಯನ್ನು ನೀಡಲಾಗ್ತದೆ.
ಉಚಿತ ಶಿಕ್ಷಣ, ವಿಶೇಷವಾಗಿ CBSE NCERT ಸಿಲೆಬಸ್ಸು ಇಂಗ್ಲೀಷ್ ಮೀಡಿಯಮ್ಮು ಇರುವಂತಹ ಶಿಕ್ಷಣವನ್ನು ಉಚಿತವಾಗಿ ನೀಡಲಾಗ್ತದೆ. ಅದರ ಜೊತೆಯಲ್ಲಿ ಉಚಿತ ವಸತಿ, ಊಟ, ಅಂದರೆ ಒಂದೇ ಕಾಂಪೌಂಡ್ನಲ್ಲಿ ಉತ್ತಮವಾದಂಥ ಶಿಕ್ಷಣ, ಉತ್ತಮವಾದಂಥ ವಸತಿ, ಉತ್ತಮವಾದಂಥ ಊಟ, ಉತ್ತಮವಾದಂತಹ ಪರಿಸರದೊಂದಿಗೆ ಮಕ್ಕಳ ಬೆಳವಣಿಗೆಗೆ ಸಾಧ್ಯವಾಗ್ತದೆ. ಮಕ್ಕಳಿಗಾಗಿ ವಿಶೇಷ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಇರ್ಬೋದು, ಸಂಗೀತ, ಮ್ಯೂಸಿಕ್ಸ್ ಇರ್ಬೋದು, ಇತ್ಯಾದಿಗಳನ್ನು ಉಚಿತವಾಗಿ ನೀಡಲಾಗ್ತದೆ. ಇಲ್ಲಿ ಶಿಕ್ಷಣ ಪಡೆದಂಥ ಬಹುತೇಕ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಆಫೀಸರ್ಸ್, ಅಂದರೆ ಜಿಲ್ಲಾಧಿಕಾರಿಗಳಾಗಿದ್ದಾರೆ, ಅಂದರೆ DC ಗಳಾಗಿದ್ದಾರೆ, ತಹಸೀಲ್ದಾರ್ಗಳಾಗಿದ್ದಾರೆ, ಡಾಕ್ಟ್ರುಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ಸ್ ಆಗಿದ್ದಾರೆ, ಚಾರ್ಟೆಡ್ ಅಕೌಂಟೆಂಟ್ಸ್ ಆಗಿದ್ದಾರೆ. ಇನ್ನು ಹಲವಾರು ಅನೇಕ ಉತ್ತಮ ಉದ್ಯೋಗಗಳನ್ನು ಪಡೆದು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಮಯದ ಅಭಾವವಿದೆ, ಯಾರು ಸಮಯವನ್ನು ವ್ಯಯ ಮಾಡೋದು ಬೇಡ. ಹಿಂದೆ ಹೋಗಿ ನಿಮ್ಮ ಮಕ್ಕಳಿಗೆ ಅರ್ಜಿಗಳನ್ನು ಹಾಕಿಸಿ, ಯಾವ ಮಕ್ಕಳು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾರೋ ಅಂತಹ ಮಕ್ಕಳಿಗೆ ಅರ್ಜಿಗಳನ್ನು ಹಾಕಿಸಿ. ಕೊನೆಯ ದಿನಾಂಕ 31/7/2026. ಮುಂದಿನ ಶೈಕ್ಷಣಿಕ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನಿಮ್ಮ ಮಂಜುನಾಥ್, ಜ್ಞಾನದೀಪ ಕೋಚಿಂಗ್ ಸೆಂಟರ್. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 9945554768.